ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕರ್ಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸೊ ಈ ದಿನ ಬುಧವಾರ, ಧನುರ್ಮಾಸ ಪ್ರಾರಂಭ. ಈ ದಿನದಿಂದ ಸೂರ್ಯ ದೇವ ಅಥವಾ ಸೂರ್ಯ ಗ್ರಹ ಧನುರ್ ರಾಶಿಗೆ ಪೂರ್ಣ ಪ್ರಮಾಣದ ಒಂದು ಸಂಚಾರ ಈ ದಿನದಿಂದ ಪ್ರಾರಂಭ ಆಗುತ್ತೆ. ಸೊ ಅದರ ಒಂದು ಅನುಗುಣವಾಗಿ ಈ ದಿನದ ಪಂಚಾಂಗ ಮತ್ತು ಈ ದಿನದ ಭವಿಷ್ಯ ಹೇಗೆಲ್ಲ ಇರುತ್ತೆ ಮತ್ತು ಯಾವ ರಾಶಿಗೆ ಅನುಕೂಲ ಇದೆ, ಯಾವ ರಾಶಿ ಎಚ್ಚರಿಕೆಯಿಂದ ಇರಬೇಕು, ಯಾವ ರಾಶಿಗೆ ಅನಾನುಕೂಲ ಇದೆ ಅಥವಾ ಯಾವ ರಾಶಿಗೆ ಮಂದಗತಿ ಇದೆ, ಪರಿಹಾರಗಳೇನು ಹಾಗೂ ಈ ದಿನದ ವಿಶೇಷ ಎಲ್ಲವನ್ನು ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಮೊದಲನೆಯ ಬಾರಿಗೆ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ, ಈ ನಮ್ಮ SSB ಜ್ಯೋತಿಷಾಲಯನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ನಿಮಗೆ ಮುಂದಿನ ದಿನದಲ್ಲಿ ತಿಳಿಸಿಕೊಡಲಾಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ದಿನದ ಪಂಚಾಂಗ ಮತ್ತು ದಿನನಿತ್ಯದ ಭವಿಷ್ಯ ಯಾವೆಲ್ಲ ರೀತಿ ಇರುತ್ತೆ ನೋಡೋಣ. ಇಲ್ಲಿ ಸುಮಾರು ದಿನಗಳ ನಂತರ ನಿತ್ಯ ಭವಿಷ್ಯವನ್ನು ಹೇಳಲಾಗುತ್ತೆ. ತುಂಬ ವೈಯಕ್ತಿಕವಾಗಿ ಮೆಸೇಜ್ ಹಾಕ್ತಾ ಇದ್ದೀರಾ, ಗುರುಗಳೇ ನಿತ್ಯ ಭವಿಷ್ಯ ಹಾಕಿ, ವಾರದ ಭವಿಷ್ಯ ಯಾಕೋ ಸ್ವಲ್ಪ ತಡವಾಗ್ತಾ ಇದೆ, ಬೇಡ ನಮಗೆ ನಿತ್ಯ ಭವಿಷ್ಯನೇ ಚೆನ್ನಾಗಿದೆ ಹಾಗೂ ಮಾಸಿಕ ಭವಿಷ್ಯನೂ ಚೆನ್ನಾಗಿರುತ್ತೆ. ಹಾಗಾಗಿ ನಿತ್ಯ ಭವಿಷ್ಯವನ್ನು ನೀವು ಆದಷ್ಟು ಆ ದಿನದ ವಿಶೇಷದೊಂದಿಗೆ ಹೇಳಿದರೆ ಅನುಕೂಲ ಆಗುತ್ತೆ. ಶುಭ ಸಮಯ ಆಗಿರ್ಬೋದು ಅಥವಾ ಎಚ್ಚರಿಕೆ ಇರುವಂತಹ ಒಂದಿಷ್ಟು ವಿಷಯಗಳಾಗಿರ್ಬೋದು ತಿಳಿಸ್ಕೊಟ್ರೆ ಅನುಕೂಲವಾಗುತ್ತೆ ಅಂತ ಸುಮಾರು ಸಜ್ಜನರು ಕೇಳಿದ್ದೀರ. ಅವರ ಒಂದು ಕೋರಿಕೆಯ ಮೇರೆಗೆ ಈ ದಿನ ಅಂದರೆ ಈ ಒಂದು ಧನುರ್ಮಾಸ ದಿನದಿಂದ ಮತ್ತೆ ಪ್ರಾರಂಭಿಸ್ತಾ ಇದ್ದೇವೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಸೂರ್ಯ ಭಗವಾನ, ಲಕ್ಷ್ಮೀ ನಾರಾಯಣ ಹಾಗೂ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ತಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ ಹಾಗಾದರೆ ಈ ದಿನದ ಪಂಚಾಂಗ ಅಂತ ನೋಡೋದಾದರೆ, ಈ ದಿನ ನಿಮಗೆ 17ನೇ ತಾರೀಕು 12ನೇ ತಿಂಗಳು, ಡಿಸೆಂಬರ್ ತಿಂಗಳು 2025 ಬುಧವಾರ ಆಗಿದೆ. ಶ್ರೀ ವಿಶ್ವವಾಸು ನಮಸ್ಕಾರ, ಮಾರ್ಗಶಿರ ಮಾಸ, ಹೇಮಂತ ಋತು, ದಕ್ಷಿಣಾಯನ, ಕೃಷ್ಣ ಪಕ್ಷ. ಈ ದಿನದ ತಿಥಿ ಪೂರ್ಣ ಪ್ರಮಾಣದಲ್ಲಿ ತ್ರಯೋದಶಿ ತಿಥಿ ಇದೆ. ಸೊ ಇವತ್ತಿನ ಒಂದು ನಕ್ಷತ್ರ ನೋಡೋದಾದರೆ ವಿಶಾಖ ನಕ್ಷತ್ರ ಸಾಯಂಕಾಲದವರೆಗೂ ಇದೆ, 5ನೇ ಗಂಟೆವರೆಗೂ, ಸಾಯಂಕಾಲ 5 ಗಂಟೆವರೆಗೂ ವಿಶಾಖ ನಕ್ಷತ್ರ ಇದೆ. ತದನಂತರ ಅನುರಾಧ ನಕ್ಷತ್ರ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ದಿನದಲ್ಲಿ ಗರಜಕರ್ಣ ಇದೆ ಹಾಗೂ ವನಜಕರ್ಣನೂ ಇದೆ. ಅದೇ ನಂತರ ಯೋಗ ನೋಡೋದಾದರೆ ಸುಕರ್ಮ ಯೋಗ ಇದೆ. ಸೊ ಈ ರೀತಿ ಈ ದಿನದ ಒಂದಿಷ್ಟು ಪಂಚಾಂಗದ ನಿಮಿತ್ತ ಈ ಒಂದು ದಿನದಲ್ಲಿ ಅಂದರೆ ಈ ನಾಳೆಯ ದಿನದಲ್ಲಿ ಒಂದು ಸ್ವಲ್ಪ ಏನಾದರೂ ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ, ಆಫೀಸ್ ವರ್ಕ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಏನಾದರೂ ಒಂದು ಸಿಗ್ನೇಚರ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತಹ ಒಂದು ಸಮಯ ಅಂದರೆ ಶುಭ ಸಮಯ ಅಂತ ನೋಡೋದಾದರೆ ಈ ದಿನ ಬೆಳಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಗ್ಗೆ 9 ಗಂಟೆವರೆಗೂ ಒಳ್ಳೆಯ ಸಮಯ ಇದೆ. ಅಂದರೆ ಸುಮಾರು ಒಂದು 2 ತಾಸು ಅಂದ್ಕೊಳ್ಳಿ. ಬೆಳಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಗ್ಗೆ 9 ಗಂಟೆವರೆಗೂ ಚೆನ್ನಾಗಿದೆ. ಈ ಸಮಯದಲ್ಲಿ ನಿಮಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂತ ಆಗಿದ್ದರೆ ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡ್ಕೋಬೇಕಾಗಿದ್ದರೆ ಖಂಡಿತವಾಗಿ ಈ ಸಮಯದಲ್ಲಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ವಿಶೇಷ ಅಂತ ಹೇಳೋದಾದರೆ ಧನುರ್ಮಾಸ. ಅಂದರೆ ಇಲ್ಲಿ ಧನುರ್ಮಾಸ ಅಂತ ಹೇಳಿದರೆ ಸೂರ್ಯದ ಗ್ರಹ ಈ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಬರುವಂಥದ್ದಾಗತ್ತೆ. ಸೊ ಧನುರ್ ರಾಶಿಯಲ್ಲಿ 1 ತಿಂಗಳ ಕಾಲ ಸೂರ್ಯ ಅಲ್ಲೇ ಇರ್ತಾರೆ ಧನುರ್ ರಾಶಿಯಲ್ಲಿ. ಹಾಗಾಗಿ ಇದನ್ನು ಧನುರ್ಮಾಸ ಅಂತ ಕರೆಯಲಾಗುತ್ತೆ. ಈ ಒಂದು ಧನುರ್ಮಾಸವನ್ನು ಶೂನ್ಯ ಮಾಸ, ಪುಷ್ಯ ಮಾಸ ಅಂತಲೂ ಕರೆಯಲಾಗುತ್ತೆ. ಸೊ ಇಲ್ಲಿ ಶೂನ್ಯ ಮಾಸ ಅಂತ ಹೇಳಿದರೆ ಶೂನ್ಯನೇ ಅದು, ಅಂದರೆ ಇಲ್ಲಿ ಯಾವುದೇ
ಉಪನಯನ ಇರೋದಿಲ್ಲ, ಗೃಹ ಪ್ರವೇಶ ಇರೋದಿಲ್ಲ, ಮದುವೆ ಇರೋದಿಲ್ಲ, ಮತ್ತು ಇನ್ನಿತರ ಅನೇಕ ಶುಭ ಕಾರ್ಯಗಳು ಯಾವುದು ಈ ಒಂದು ತಿಂಗಳು ಅಂದರೆ ಈ ಧನುರ್ಮಾಸ ಅಂತ ಏನು ನಾವು ಕರಿತಾ ಇದ್ದೀವೋ ಈ ಒಂದು ಧನುರ್ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಯಾಕೆ ನಡೆಯೋದಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಎಲ್ಲರದು. ಆಯಿತು ಗುರುಗಳೇ, ನೀವು ಹೇಳಿದ್ದು ಕರೆಕ್ಟೇ, ಅದಕ್ಕೆ ಕಾರಣ ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಧನುರ್ಮಾಸದ ಸಮಯದಲ್ಲಿ ಸೂರ್ಯ ತನ್ನ ಒಂದು ಏನಂತೀರ ಏಳಿಗೆಗೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಬರ್ತಾನೆ. ಸೂರ್ಯದೇವರು ಪ್ರತಿ ಪ್ರಾಣಿಗೂ ಒಂದು ಸೃಷ್ಟಿಯ ಒಂದು ನಿಯಮ. ಹಾಗಾಗಿ ಇಲ್ಲಿ ಸೂರ್ಯದೇವರು ಪ್ರಕಾಶಮಾನ ಅಂದರೆ ನಮ್ಮನ್ನು ಐಡೆಂಟಿಫಿಕೇಷನ್ ಮಾಡುವಂಥದ್ದು ಸೂರ್ಯ ಜಾಸ್ತಿ ಈ ಒಂದು ಧನುರ್ಮಾಸದಲ್ಲಿ ಇರುತ್ತೆ. ಇನ್ನು ಮದುವೆ, ಉಪನಯನ, ಗೃಹ ಪ್ರವೇಶ ಇವು ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಾದರೆ, ಗುರುಬಲ ಈ ಒಂದು ತಿಂಗಳಲ್ಲಿ ಯಾರಿಗೂ ಅಷ್ಟು ಯೋಗ್ಯಕರವಾಗಿ ಇರುವುದಿಲ್ಲ. ಬೇರೆದಕ್ಕೆಲ್ಲ ಇರುತ್ತೆ ಗುರುಬಲ, ಬಟ್ ಈ ಮದುವೆ ಮಾಡ್ಕೊಳ್ಳೋದಕ್ಕೆ, ಉಪನಯನ ಮಾಡ್ಕೊಳ್ಳೋದಕ್ಕೆ, ಗೃಹ ಪ್ರವೇಶ ಮಾಡ್ಕೊಳ್ಳೋದಕ್ಕೆ, ಅಥವಾ ಇನ್ನಿತರ ಏನಾದರೂ ಒಂದು ಪ್ರಮುಖ ಘಟ್ಟ ಅಥವಾ ಪ್ರಮುಖ ಕಾರ್ಯ ಏನಾದರೂ ಮಾಡೋದಾದರೆ ಫಸ್ಟು ನಾವು ನೋಡೋದೇ ಗುರುಬಲ. ಹಾಗಾಗಿ ಇಲ್ಲೇನಾಗುತ್ತೆ ಅಂದರೆ ಈ ಧನುರ್ಮಾಸದಲ್ಲಿ ಗುರುಬಲ ಅಷ್ಟು ಕರೆಕ್ಟಾಗಿ ಸೂಟ್ ಆಗೋದಿಲ್ಲ. ಹಾಗೂ ಗೃಹಸ್ಥಿತಿಗಳು ನಮಗೆ ಈ ಶುಭ ಕಾರ್ಯ ಮಾಡಲು ಸರಿಯಾದ ಒಂದು ಮುಹೂರ್ತ ಅಂತ ಹೇಳ್ತೀವಲ್ಲ, ಅದು ಈ ಒಂದು ತಿಂಗಳಲ್ಲಿ ಇರುವುದಿಲ್ಲ. ಇಲ್ಲಿ ಏನಿದ್ರೂ ದೇವರ ಒಂದು ಪೂಜೆ, ಪುನಸ್ಕಾರ, ದರ್ಶನ, ಸೇವೆ, ದೇವರಿಗೆ ಮೀಸಲಿಟ್ಟಿರ್ತಕ್ಕಂತಹ ಒಂದು ಮಾಸ ಅಂದರೆ ಒಂದು ತಿಂಗಳು, ಒಂದು ಮಾಸಿಕ, ಹೇಗಾದರೂ ತಿಳ್ಕೊಳ್ಳಿ. ಅಂದರೆ ಈ ಒಂದು ಧನುರ್ಮಾಸ ಬೆಳಗಿನ ಜಾವ ಎಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದರ್ಶನ ಮಾಡ್ಕೊಂಡು, ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಒಂದು 4ರಿಂದ 6 ಗಂಟೆ ಒಳಗಾಗಿ ನೀವು ದೇವರ ದರ್ಶನ ಮಾಡಿಕೊಂಡಿದ್ದೆ ಆದಲ್ಲಿ ನಮ್ಮ ಪಾಪಗಳು ಎಷ್ಟಿವೆಯೋ ಅಷ್ಟು ಕ್ರಮೇಣ ಕಳೆದು ಹೋಗ್ತಾ ಇರುತ್ತೆ. ಹೇಗೆ ಗಂಗೆಯಲ್ಲಿ ಮಿಂದಿ ಎದ್ದರೆ ನಮ್ಮ ಪಾಪಗಳು ಹರಿದು ಹೋಗ್ಬಿಡುತ್ತೆ ಅಥವಾ ತೊಳೆದು ಹೋಗ್ಬಿಡುತ್ತೋ, ಹಾಗೆ ಈ ಒಂದು ಧನುರ್ಮಾಸದಲ್ಲಿ 4ರಿಂದ 6 ಗಂಟೆ ಒಳಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ದೇವರ ದರ್ಶನ ಮಾಡಿಕೊಂಡದ್ದೇ ಆದಲ್ಲಿ ಅಥವಾ ಯತಿಗಳ ದರ್ಶನ ಮಾಡಿಕೊಂಡದ್ದೇ ಆದಲ್ಲಿ ನಮ್ಮ ಪಾಪಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಮನಸ್ಸಿಗೆ ಉತ್ಸಾಹ, ಆನಂದ ಮತ್ತು ನೆಮ್ಮದಿ ಕೊಡುವಂಥದ್ದಾಗತ್ತೆ. ಕೆಲವು ತಳಮಳ ಏನಂತೀರ ತೊಂದರೆಗಳು ಅವೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ ಈ ಒಂದು ದರ್ಶನದ ಪ್ರಭಾವದಿಂದ. ನೀವು ಎಷ್ಟು ದರ್ಶನ ಮಾಡ್ತಿರೋ ಈ ಒಂದು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟು ನಿಮಗೆ ಮನಸ್ಸು ಒಂದು ರೀತಿಯಾದರೆ ಆರೋಗ್ಯ ಗಣನೀಯವಾಗಿ ಸುಧಾರಣೆ ಆಗುತ್ತೆ. ಆರೋಗ್ಯ ಚಳಿಯೇ ಇದೆ ಗುರುಗಳೇ, ಎದ್ದೇಳಿಕ್ಕಾಗೋದಿಲ್ಲ, ತುಂಬ ಚಳಿ ಇದೆ. ಹೌದು, ಇದರಲ್ಲೇ ನಿಮ್ಮ ಗಟ್ಟಿತನ ತೋರಿಸ್ಬೇಕು. ನಿಮ್ಮ ಮನಸ್ಸು ಎದ್ದೇಳಬೇಕು ಇಮಿಡಿಯೇಟಾಗಿ. ಅದನ್ನು ದೇವರಿಗೆ ನಿಮ್ಮ ದೇಹ ದಂಡನೆ ಆಗಿದೆ ಅಂತ ಗೊತ್ತಾಗಬೇಕು. ಆವಾಗ ದೇವರು ನಮ್ಮ ಕೋರಿಕೆಗಳು, ನಮ್ಮ ಅಭಿಲಾಷೆಗಳು, ನಮ್ಮ ಡಿಮಾಂಡ್ಸು, ನಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದೆಲ್ಲವನ್ನು ಯಥೇಚ್ಛವಾಗಿ ಕೋರಿಕೆ ಮೇರೆಗೆ ಕೊಡುವಂತನಾಗ್ತಾನೆ. ಎಲ್ಲಿ ನಮ್ಮ ದೇಹ ದಂಡನೆ ಇರೋದಿಲ್ಲೋ ಅಥವಾ ಎಲ್ಲಿವರೆಗೂ ನಾವು ದೇವರ ಗುಲಾಮರಾಗಿರುವುದಿಲ್ಲೋ ಅಥವಾ ಸೇವಕರಾಗಿರುವುದಿಲ್ಲೋ ಅಲ್ಲಿವರೆಗೂ ದೇವರು ನಮಗೆ ಯಾವುದೇ ರೀತಿಯ ಒಂದಿಷ್ಟು ಆಶೀರ್ವಾದ ಮಾಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಹುಗ್ಗಿ ಸೇವೆ ಮತ್ತು ಪೊಂಗಲ್ ಸೇವೆ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಯಾಕೆ ಅಂತಂದರೆ ಈ ಹುಗ್ಗಿ ಈ ಒಂದು ಚಳಿಯ ಕಾಲದಲ್ಲಿ ದೇಹವನ್ನು ಬಿಸಿ ಮಾಡುತ್ತೆ. ಅಂದರೆ ನಿಮಗೆ ಈಗ ಹೇಳ್ತಾ ಇದ್ರಲ್ಲ ಚಳಿ ಆಗುತ್ತೆ ಗುರುಗಳೇ, ಈ ಹುಗ್ಗಿ ತಿಂದು ನೋಡಿ ಬಿಸಿಯಾಗಿರುತ್ತೆ ದೇಹ. ಅಂದರೆ ಅಷ್ಟು ದೇವರು ನಮಗೆ ಎಷ್ಟು ವರ ಕೊಡ್ತಾರೆ ನೋಡಿ, ಈ ಪ್ರಸಾದ ತಿಂದರೆ ನಿನಗೆ ದೇಹ ತಂಪಿರೋದು ಬಿಸಿ ಆಗುತ್ತೆ ಅಂತ. ಅಂದರೆ ಆ ತಂಪಿಗೂ ಈ ಒಂದು ಪ್ರಸಾದ ಸ್ವೀಕಾರ ಮಾಡೋದರಿಂದ ನಮ್ಮ ದೇಹ ಒಂದು ರೀತಿ ಆ ತಂಪಿಗೆ ಸ್ವಲ್ಪ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ದೇಹ ಮತ್ತೆ ಆ್ಯಕ್ಟಿವ್ ಆಗಿ ಇರುವಂಥದ್ದಾಗುತ್ತೆ. ಹುಗ್ಗಿನೂ ಅಷ್ಟೇ, ನೀವು ತಿನ್ನಂಗೆಲ್ಲ ತಿನ್ಬೇಕನ್ನಿಸ್ತಾ ಇರುತ್ತೆ. ಅದು ಸಿಹಿ ಇರುತ್ತಲ್ಲ ಹುಗ್ಗಿ, ಒಂಥರ ಖಾರ ಪೊಂಗಲ್, ಸಿಹಿ ಪೊಂಗಲ್ ಅಂತೀರ. ಪೊಂಗಲ್ಲು ಒಂಥರ ಖಾರ ಇರುತ್ತೆ, ಹುಗ್ಗಿ ಒಂಥರ ಸಿಹಿ ಇರುತ್ತೆ. ಹೀಗೆ ಪೊಂಗಲ್ಲು ಸ್ವಲ್ಪ ಬಿಸಿ ಮಾಡಿದ್ರೆ ಹುಗ್ಗಿ ಒಂಥರ
ಬಾಂಧವ್ಯನ ಗಟ್ಟಿಗೊಳಿಸುವಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಹುಗ್ಗಿ ಮತ್ತು ಪೊಂಗಲ್ಲು ತುಂಬ ಪ್ರಮುಖವಾಗಿರತಕ್ಕಂಥ ಈ ಒಂದು ಸಮಯದಲ್ಲಿ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀನಿವಾಸ ದೇವರು, ಕೃಷ್ಣ ಪರಮಾತ್ಮ ಮತ್ತು ಗಣೇಶ ದೇವರು, ಯತಿಗಳು, ರಾಘವೇಂದ್ರ ಸ್ವಾಮಿಗಳು ಅಥವಾ ನಿಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂತಹ ಪ್ರಮುಖವಾದ ದೇವಸ್ಥಾನಗಳು ಅಥವಾ ಆಯಾ ಊರು ಕಟ್ಟೆಯಲ್ಲಿ ಇರತಕ್ಕಂತಹ ಪ್ರಮುಖವಾದ ತುಂಬ ಹಳೆಯ ದೇವಸ್ಥಾನಗಳು, ಈ ಒಂದು ದೇವಸ್ಥಾನಗಳಿಗೆ ನೀವು ಭೇಟಿ ಕೊಡುವುದರಿಂದ ನಿಮ್ಮಲ್ಲಿ ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದಿಷ್ಟು ಒತ್ತಡಗಳು ನಿವಾರಣೆ ಆಗುತ್ತೆ. ಎರಡನೇದ್ದು ನಿಮ್ಮ ಒಂದು ಲೇಜಿತನ ಅಂತೀವಲ್ಲ ಅದನ್ನು ಹೊಡೆದೋಡಿಸ್ಬಿಡುತ್ತೆ. ಮತ್ತು ಕೆಲಸಗಳೆಲ್ಲವೂ ಸುಲಭವಾಗಿ ಇಚ್ಛಾಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಯಶಸ್ವಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಧನುರ್ಮಾಸ ಈ ಒಂದು ಡಿಸೆಂಬರ್ 17ರಿಂದ ಜನವರಿ 13ನೇ ತಾರೀಕುವರೆಗೂ ಈ ಒಂದು ಧನುರ್ಮಾಸ ಇರುತ್ತೆ. ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಅಥವಾ ನಿಮ್ಮ ಏರಿಯಾದ ಸುತ್ತಮುತ್ತಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಸಾಧ್ಯವಾದರೆ ಹುಗ್ಗಿ ಸೇವೆ ಅಥವಾ ಪೊಂಗಲ್ ಸೇವೆ ಅಥವಾ ಇನ್ನಿತರ ಏನಾದರೂ ಸೇವೆ ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಏನು ಮಾಡಿಸ್ಬೇಕು ಅಂದ್ಕೊಂಡಿರೋ ಈ ಒಂದು ಧನುರ್ಮಾಸದಲ್ಲಿ ಆ ದೇವಸ್ಥಾನದಲ್ಲಿ ಮಾಡಿಸಿ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಭಾಗ್ಯಗಳು ಆ ದೇವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾವು ನಿತ್ಯ ಕೂಡ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ಹುಗ್ಗಿ ಸೇವೆ ಮತ್ತು ಪೊಂಗಲ್ ಸೇವೆ, ಅಲಂಕಾರ ಸೇವೆಯನ್ನು ಸಲ್ಲಿಸಲಾಗುತ್ತೆ. ಯಾರಿಗಾದರೂ ಇಚ್ಛೆ ಇದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನೀವು ನಿಮ್ಮ ನಿತ್ಯ ಸೇವೆಯನ್ನು ಮಾಡಿಸ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಾದರೆ ದ್ವಾದಶ ರಾಶಿಗಳ ಭವಿಷ್ಯ, ಈ ದಿನದ ಭವಿಷ್ಯ ಹೇಗಿರುತ್ತೆ ಅದೆಲ್ಲವನ್ನು ನೋಡೋಣ. ಇಲ್ಲಿ ದ್ವಾದಶ ರಾಶಿಗಳ ಭವಿಷ್ಯಕ್ಕಿಂತ ಮುಂಚೆ ಈ ದಿನದ ಗ್ರಹಸ್ಥಿತಿಗಳನ್ನು ನೋಡೋದಾದರೆ, ಅಂದರೆ ಈ ದಿನ ಗ್ರಹಸ್ಥಿತಿಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ಗ್ರಹಸ್ಥಿತಿ ಮೊದಲನೇದಾಗಿ ನೋಡೋದಾದರೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಅದೇ ನಂತರ ಚಂದ್ರ ಬಂದುಬಿಟ್ಟು ತುಲಾ ರಾಶಿಯಲ್ಲಿ ಇದ್ದಾರೆ. ಸೊ ಈ ದಿನ ರವಿ ಅಂದರೆ ಸೂರ್ಯ ಧನುರ್ರಾಶಿಗೆ ಬರುವಂಥವ್ರಾಗ್ತಾರೆ. ಇನ್ನು ಕುಜನು ಧನುರ್ರಾಶಿಯಲ್ಲಿ ಇದ್ದಾರೆ. ಅಂದರೆ ಇಲ್ಲಿ ಕುಜ ಮತ್ತು ಸೂರ್ಯ ಧನುರ್ರಾಶಿಯಲ್ಲಿದ್ದಾರೆ, ಶುಕ್ರ ಮತ್ತು ಬುಧ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ಈ ಒಂದು ಗ್ರಹಸ್ಥಿತಿಗಳ ಅನುಗುಣವಾಗಿ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಅಂದರೆ ಈ ದಿನ ನಿಮಗೆ ಹೇಗಿರುತ್ತೆ, ಈ ದ್ವಾದಶ ರಾಶಿಗಳಿಗೆ ಒಂದು ಮೇಷರಾಶಿಯಿಂದ ಮೀನರಾಶಿ, ಮೊದಲನೇ ರಾಶಿ ಆಗಿರ್ತಕ್ಕಂಥ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಇರ್ತಕ್ಕಂತಹ ಕೆಲವು ಅಡೆತಡೆಗಳು, ಈ ಶತ್ರುಗಳು ಇವು ಈ ದಿನ ಇರೋದಿಲ್ಲ. ಅಂದರೆ ಅವರು ಒಂದು ಆಬ್ಸೆಂಟ್ ಆಗಿರ್ತಾರೆ, ಇಲ್ಲ ನೀವು ಆಬ್ಸೆಂಟ್ ಆಗಿರ್ತೀರ. ಇದರಿಂದ ನಿಮಗೂ ಅವರಿಗೂ ಏನಾಗ್ತೀರ ಎದುರು ಬದರು ಏನು ಕಾಂಟ್ಯಾಕ್ಟೇ ಇರಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಏನಾಗುತ್ತೆ ಅಂದರೆ ಸ್ಮೂತಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿ ಸ್ಮೂತಲ್ಲಿ ಎಂಡ್ ಆಗುವಂಥದ್ದಾಗಿರುತ್ತೆ. ಆಮೇಲೆ ನಿಮಗೆ ಇಷ್ಟವಾಗಿರತಕ್ಕಂತಹ ಭೋಜನ ಸಿಗುವಂಥದ್ದಾಗುತ್ತೆ, ಅಂದರೆ ಊಟ ಈ ದಿನ ವಿಶೇಷವಾಗಿ ಮೇಷರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಅಥವಾ ನಿಮ್ಮ ಒಂದು ಏನೋ ತುಂಬ ದಿನ ಆಯ್ತಪ್ಪ ಇದನ್ನು ನಾನು ತಿಂದೇ ಇಲ್ಲ, ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ಳೋದ್ರಲ್ಲೇ ಅದು ಬಂದುಬಿಟ್ಟಿರುತ್ತೆ. ಸೊ ಹೀಗಾಗಿ ಇವತ್ತು ನಿಮಗೆ ಇಷ್ಟವಾದಿರತಕ್ಕಂತಹ ಭೋಜನ ಮನೆಯಲ್ಲಿ ಸಿಗುವಂಥದ್ದಾಗ್ಬೋದು ಅಥವಾ ಹೊರಗಡೆ ಸಿಗುವಂಥದ್ದಾಗ್ಬೋದು. ಅದೇ ರೀತಿಯಾಗಿ ಈ ಒಂದು ದಿನ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುವಂಥದ್ದಾಗುತ್ತೆ. ನಿಮಗಿರ್ತಕ್ಕಂಥ ಒಂದಿಷ್ಟು ಈ ಬ್ಯಾಕ್ ಪೇನು, ನೆಕ್ ಪೇನು, ಇವರಿಗೆ ಟೀತ್ ಅಂದರೆ ಹಲ್ಲು ನೋವಿನ ಬಾಧೆ ಈ ಚಳಿಗೆ ಜಾಸ್ತಿ ಕಾಣಿಸ್ತಾ ಇರುತ್ತೆ, ಅದು ಈ ದಿನ ಬಾಧೆ ಕೊಡೋದಿಲ್ಲ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಧನುರ್ಮಾಸ ಇದೆ. ಸಾಯಂಕಾಲ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ಮರುದಿನದಿಂದ ನಿತ್ಯ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಒಂದು ದಿನ ನೋಡೋದಾದರೆ ಆರ್ಥಿಕ ಲಾಭ ಇದೆ. ಒಂದಿಷ್ಟು ಲಾಭದ ಜೊತೆಗೆ ಒತ್ತಡದಿಂದ ಕೆಲಸ ಏನು ಬರೀತಲ್ಲ ಅದು ಈ ದಿನ ಕಡಿಮೆ ಆಗುತ್ತೆ. ಅಂದರೆ ಫ್ರೀ ಹ್ಯಾಂಡ್
ನೀವು ತುಂಬ ಸುಲಭವಾಗಿ ಕೆಲಸವನ್ನು ಸಂಪೂರ್ಣಗೊಳಿಸ್ತೀರಾ, ಸಫಲತೆ ಆಗುತ್ತೆ. ಮತ್ತು ನಿಮಗೆ ಒಪ್ಪಿಸಿರ್ತಕ್ಕಂಥ ಕೆಲಸವನ್ನು ಇದರಲ್ಲಿ ವಿತಿನ್ ಟಾರ್ಗೆಟಲ್ಲಿ ಮುಗಿಸುವಂಥರಾಗ್ತೀರ. ಇದರಿಂದ ಮನಸ್ಸಿಗೆ ಆನಂದ ಮತ್ತು ಕಂಪ್ನಿಗೂ ಒಂದು ರೀತಿ ವಿಶ್ವಾಸ ನಿಮಗೆ ಮೂಡುವಂಥದ್ದಾಗುತ್ತೆ. ಇನ್ನು ಕೌಟುಂಬಿಕವಾಗಿ ಒಳ್ಳೆಯ ಅಭಿರುಚಿ ಮತ್ತು ಭಿನ್ನಾಭಿಪ್ರಾಯಗಳೇನಿದೆ ಅದು ಕಡಿಮೆ ಆಗುವಂಥದ್ದಾಗುತ್ತೆ ಮತ್ತು ಬಾಂಧವ್ಯ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ಆದಷ್ಟು ಗಣೇಶ ಪಂಚರತ್ನ ಸ್ತೋತ್ರವನ್ನು ನಿತ್ಯ ಪಠನೆ ಮಾಡಿ ಈ ಧನುರ್ಮಾಸದಲ್ಲಿ ಆದಷ್ಟು ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಿಸ್ತಾ ಬನ್ನಿ. ಒಳ್ಳೆಯ ಫಲಿತಾಂಶ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಏನಂದರೆ ಈ ದಿನ ಸ್ವಲ್ಪ ಆರ್ಥಿಕದ ಮೂಲ ಚೆನ್ನಾಗಿ ಬರುವಂಥದ್ದಾಗುತ್ತೆ. ಆದರೆ ಖರ್ಚುಗಳಿಗೆ ಕಡಿವಾಣ ಹಾಕಲೇಬೇಕು. ನೀವು ಅದು ಆಸೆ ಹುಟ್ಟಿಸುತ್ತೆ, ನೀವು ಅಲ್ಲಿಗೆ ಇನ್ವೆಸ್ಟ್ ಮಾಡು ಅಂತ. ದಯವಿಟ್ಟು ಶೇರ್ ಮಾರ್ಕೆಟಿಗೆ ಹೋಗಬೇಡಿ, ಈ ಆನ್ಲೈನ್ ಗೇಮಿಗೆ ಹೋಗಬೇಡಿ, ಮತ್ತು ಈ ಸಣ್ಣ ಪುಟ್ಟ ಚೀಟಿ ವ್ಯವಹಾರ ಇರುತ್ತಲ್ಲ, ದಯವಿಟ್ಟು ತಲೆ ಹಾಕಲಿಕ್ಕೆ ಹೋಗಬೇಡಿ. ಹಾಕಿದರೆ ನಿಮ್ಮ ದುಡ್ಡು ವಾಪಸ್ ಬರೋದಿಲ್ಲ. ಅವರೇನೋ ಆಸೆ ತೋರಿಸ್ಬೋದು ಅಥವಾ ಮಗದೊಂದು ಆಗ್ಬೋದು, ಆದರೆ ನೀವು ರೆಕಮೆಂಡ್ ಮಾಡ್ತೀರಲ್ಲ ನೆಕ್ಸ್ಟ್ ಇನ್ನೊಬ್ಬರಿಗೆ, ಅದು ಅವ್ರಿಗೆ ಮೋಸ ಆಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಹಾಗಾಗಿ ದಯವಿಟ್ಟು ಆನ್ಲೈನ್ ಗೇಮು, ಈ ಶೇರ್ ಮಾರ್ಕೆಟಿಂಗು ಯಾವುದೇ ಕಾರಣಕ್ಕೂ ತಲೆ ಹಾಕ್ಲಿಕ್ಕೆ ಹೋಗಬೇಡಿ ಮಿಥುನ ರಾಶಿಯವರು. ಅದು ಒಂದು ಈ ದಿನ ಆಗಿರ್ಬೋದು ಅಥವಾ ಮುಂದೆ ಭವಿಷ್ಯತ್ ಕಾಲದಲ್ಲಾದರೂ ಆಗಿರ್ಬೋದು. ಇನ್ನು ಅದೇ ರೀತಿ ಆರೋಗ್ಯ ಸ್ವಲ್ಪ ನಿಮಗೇನಾಗುತ್ತೆ ಅಂದರೆ ಈ ದಿನ ಏರಿಳಿತ ಕಾಣುವಂಥದ್ದಾಗುತ್ತೆ. ಒಂದು ಮೈ ಸುಸ್ತಾದಂಗೆ ಆಗ್ಬೋದು, ಅಥವಾ ಆಫ್ ಹೆಡ್ಡೇಕೋ ಅಥವಾ ಫುಲ್ ಹೆಡ್ಡೇಕೋ, ಏನೋ ಒಂಥರ ಮೋಡ ಕವಿದ ವಾತಾವರಣ ರೀತಿಯಲ್ಲಿ ಇರುತ್ತೆ. ಅಂದರೆ 50-50 ಅನ್ನೋ ರೀತಿಯಲ್ಲಿ ಇರುತ್ತೆ. ಈ ಕಡೆ ಕಂಫರ್ಟೇಬಲು ಇಲ್ಲ, ಈ ಕಡೆ ಅನ್ಕಂಫರ್ಟೇಬಲ್ ಇರೋ ರೀತಿಯಲ್ಲಿ ಇರುತ್ತೆ. ಬಟ್ ಮ್ಯಾನೇಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಈ ಆನ್ಲೈನ್ ಗೇಮು ಮತ್ತು ಶೇರ್ ಮಾರ್ಕೆಟಲ್ಲಿ ಬುಧವಾರ ಇದೆ, ಒಳ್ಳೆಯ ದಿನ ಇದೆ, ನನ್ನ ಫೇವರ್ ದಿನ ಇದೆ, ಹಾಕಿಬಿಡ್ತೀನಿ ಅಂತಂದರೆ ದುಡ್ಡು ಮಾತ್ರ ನಿಮಗೆ ವಾಪಸ್ಸು ಬರೋದಿಲ್ಲ ಅಂತ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ, ಹಾಗೂ ಈ ದಿನ ಧನುರ್ಮಾಸ ಪ್ರಾರಂಭ ಆಗಿರೋದ್ರಿಂದ ವಿಷ್ಣು ದೇವರ ಅಥವಾ ವಿಷ್ಣು ಅವತಾರದಲ್ಲಿರ್ತಕ್ಕಂತಹ ದೇವರನ್ನು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದಿಂದ ಕೆಲಸ ಮಾಡಬೇಕಾಗತ್ತೆ. ನಿಮ್ಗೆ ಇಷ್ಟವಿಲ್ಲದ ಕೆಲಸನೂ ಬರ್ಬೋದು, ಅಥವಾ ನಿಮ್ಗೆ ಇಷ್ಟವಿಲ್ಲದ ಊರ ಕಡೆ ಹೋಗ್ಬೋದು, ಅಥವಾ ನಿಮ್ಗೆ ಇಷ್ಟವಿಲ್ಲದ ಕೆಲವು ಶತ್ರುಗಳು ಎದುರು ಹಾಕೊಳ್ಳುವಂಥದ್ದಾಗ್ಬೋದು. ಒಟ್ಟಿನಲ್ಲಿ ಈ ದಿನ ಸ್ವಲ್ಪ ನಿಮಗೆ ಏನಿರುತ್ತೆ ಅಂದರೆ ಅಗೆನೆಸ್ಟ್ ಆಗಿರುವಂಥದ್ದು ಅತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿಯೊಂದನ್ನು ನಾವು ತುಂಬ ಸೂಕ್ಷ್ಮವಾಗಿ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಒಂದಲ್ಲ ಒಂದು ತಡೆ ಬರುವಂಥದ್ದಾಗಿರುತ್ತೆ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬಂದರೆ ಈ ದಿನ ನೀವು ಸಾಧ್ಯವಾದಷ್ಟು ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಳ್ಳಿ. ಶ್ರೀನಿವಾಸ ದೇವರಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ, ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಏಳಿಗೆ ಇದೆ, ವ್ಯಾಪಾರದಲ್ಲಿ ಏಳಿಗೆ ಇದೆ, ಕೌಟುಂಬಿಕವಾಗಿ ಆನಂದವಾಗಿರತಕ್ಕಂತಹ ದಿನ. ಮತ್ತು ನಿಮ್ಮ ಅಷ್ಟಮ ಶನಿಗೆ ಈ ದಿನ ಸ್ವಲ್ಪ ಎಲ್ಲೋ ರಿಲ್ಯಾಕ್ಸ್ ಸಿಕ್ಕಂಗಿರುತ್ತೆ, ಮತ್ತು ಮನಸ್ಸು ಹಗುರವಾಗಿರುತ್ತೆ, ಕೆಲಸ ಕಾರ್ಯಗಳು ಸುಲಭವಾಗಿರುತ್ತೆ, ನೀವು ಹೋಗುವಂತಹ ಮಾರ್ಗ ತುಂಬ ಸುಲಭವಾಗಿ ಕಾಣಿಸುತ್ತೆ, ಮತ್ತು ಕೆಲವು ಆಸೆ ಆಕಾಂಕ್ಷೆಗಳು ಬೇಗ ಈಡೇರುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಒಬ್ಬ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ, ಹಾಗೂ ಶನಿ ಅಷ್ಟೋತ್ತರವನ್ನು ಪಠಣೆ ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಈ ಸರ್ಕಾರಿ ಕೆಲಸದಲ್ಲಿ, ಸರ್ಕಾರೇತರ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಅನುಕೂಲತೆ ಇದೆ, ಮತ್ತು ಕೆಲವು ಖಾಸಗಿ ಒಂದು ಸಂಘ ಸಂಸ್ಥೆಗಳಿಂದ ನಿಮಗೆ ಸನ್ಮಾನ ಸಿಗುವಂಥದ್ದು ಈ ದಿನ ಆಗಿರುತ್ತೆ, ಅಥವಾ ಅವರಿಂದ ಒಂದು ಅಪ್ರಿಷಿಯೇಟ್ ಅಂತಿರಲ್ಲ, ಆ ಒಂದು ಪತ್ರವಾದರೂ ನಿಮಗೆ ಸಿಗುವಂಥದ್ದಾಗತ್ತೆ. ಇನ್ನು ಮನೆಯಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡುವಂಥದ್ದಾಗುತ್ತೆ, ನಿಮ್ಮ ಮಾತುಗಳಿಗೆ ಗೌರವ ಕೊಡುವಂಥದ್ದಾಗುತ್ತೆ, ಮತ್ತು ಹೊರಗಡೆ ಸ್ನೇಹಿತರ ಒಂದು ಸಂಪರ್ಕದಿಂದ ಇನ್ನೂ ಉನ್ನತ ಹಂತಕ್ಕೆ ಹೇಗೆ ಹೋಗಬೇಕು ಎಂಬುದು ಚರ್ಚೆಯನ್ನು ಈ ದಿನ
ನೀವು ಮಾಡುವಂಥವ್ರಾಗ್ತೀರ. ಹಾಗೂ ಸಣ್ಣ ಪ್ರಮಾಣದ ಒಂದಿಷ್ಟು ಪ್ರಯಾಣಗಳು ಈ ದಿನ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರು ಈ ದಿನ ಸಾಧ್ಯವಾದಷ್ಟು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ಹಾಗೂ ಒಂದು 10 ನಿಮಿಷಗಳ ಕಾಲ ದೇವರ ಧ್ಯಾನ ಮಾಡಿ ಅಲ್ಲೇ ನವಗ್ರಹ ಅಷ್ಟೋತ್ತರವನ್ನು ಪಠಣೆ ಮಾಡಿ ಇದರಿಂದ ನಿಮ್ಮ ಇರ್ತಕ್ಕಂಥ ಕೆಲವು ಅಡ್ಡಿ ಆತಂಕಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ ಈ ರಿಲೇಷನ್ಶಿಪ್ ಅಂತಿರಲ್ಲ ಅದು ಗಟ್ಟಿಯಾಗುವಂಥದ್ದಾಗುತ್ತೆ. ಶತ್ರು ಮಿತ್ರರಾಗುವಂಥವ್ರಾಗ್ತಾರೆ. ಹಾಗೂ ನಿಮ್ಮ ಸಹೋದರ ಸಹೋದರಿಯ ಒಂದು ಬಾಂಧವ್ಯ ಗಟ್ಟಿಯಾಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಇರತಕ್ಕಂತಹ ಮನಸ್ತಾಪಗಳು ಈ ದಿನ ಇರುವುದಿಲ್ಲ, ಅನನ್ಯವಾಗಿರ್ತೀರ. ಮತ್ತು ಕೆಲವು ಆರ್ಥಿಕ ವಿಷಯಗಳಿಗೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವ್ರಾಗ್ತೀರ. ಅಂದರೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳನ್ನು ನೀವು ಕಡಿವಾಣ ಹಾಕ್ಕೊಳ್ತೀರ, ಇನ್ನೊಬ್ಬರಿಗೂ ಮಾಡಿಕೊಡಲು ಬಿಡುವುದಿಲ್ಲ. ಒಂಥರ ಏನೋ ಫಿಲ್ಟರ್ ಮಾಡ್ತೀರಾ. 10 ರೂಪಾಯಿ ಕೇಳಿದರೆ 1 ರೂಪಾಯಿ ಕೊಡ್ತೀರಾ, ಅಥವಾ ನೀವು 10 ರೂಪಾಯಿ ಖರ್ಚು ಮಾಡಲು 1 ರೂಪಾಯಿ ಖರ್ಚು ಮಾಡ್ತೀರಾ. ಈ ರೀತಿ ಒಂದಿಷ್ಟು ಕಠಿಣವಾದ ನಿರ್ಧಾರಗಳು ಆರ್ಥಿಕವಾಗಿ ತೆಗೆದುಕೊಳ್ಳುವಂಥದ್ದಾಗತ್ತೆ. ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಮಾಡಿ ಹಾಗೂ ಅಂಗವಿಕಲರಿಗೆ ಅವರಿಗೆ ಮಧ್ಯಾಹ್ನದ ಅನ್ನದಾನ ಮಾಡಿ, ಅಂದರೆ ಊಟದ ವ್ಯವಸ್ಥೆ ಮಾಡಿಕೊಡಿ. ಇದರಿಂದ ನಿಮ್ಮ ಒಂದಿಷ್ಟು ಕೆಲಸ ಕಾರ್ಯಗಳು ಈಸಿಯಾಗಿ ಮುಂದುವರಿಯುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು ದ್ವಾದಶಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ನೋಡೋದಾದರೆ ಪಂಚಮ ಶನಿ ನಡೀತಾ ಇರೋದರಿಂದ ನಿಮಗೆ ಖರ್ಚುಗಳು ಅಧಿಕ ಬರುವಂಥದ್ದಾಗುತ್ತೆ. ತುಂಬ ಖರ್ಚುಗಳು ತುಂಬ ಈ ದಿನ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರ್ತಾ ಇರುತ್ತೆ. ಅದಕ್ಕೆ ಹೊಂದಾಣಿಕೆ ಮಾಡೋದರಲ್ಲೇ ಈ ಇಡೀ ದಿನ ಕಳೆಯುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರು. ಅಂದರೆ ಅಷ್ಟು ಬಲವಾದ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಮನೆಯಲ್ಲಿ ಹತ್ತಬೇಕಾದ್ರೆ ಬೀಳುವಂಥದ್ದಾಗ್ಬೋದು, ಅಥವಾ ಏನೋ ಒಟ್ಟಿನಲ್ಲಿ ಇವತ್ತೊಂದು ಸ್ವಲ್ಪ ಅನ್ಕಂಫರ್ಟ್ ಝೋನ್ ರೀತಿಯಲ್ಲಿ ಇರುತ್ತೆ. ಮಾನಸಿಕವಾಗಿ ಸ್ವಲ್ಪ ಪರಿಣಾಮಕಾರಿಯಾಗಿ ತಲೆಯಲ್ಲಿ ಹೋಗುವಂತಹ ಕೆಲವು ವಿಷಯಗಳು ಚರ್ಚೆ ಮಾಡುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಶನಿದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಶನಿದೇವರಿಗೆ ನಿಮಗೆ ಯಥಾಭಕ್ತಿ ಯಥಾಶಕ್ತಿ ಏನು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ. ಅದು ಹೋಗಲು ಸಾಧ್ಯವಾಗದೇ ಇದ್ದರೆ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಮನೆ ಹತ್ತಿರ ಅಥವಾ ಆಫೀಸ್ನ ಹತ್ತಿರ ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ಅಂಗವಿಕಲರು ಅಥವಾ ಅನಾಥರು ಅಥವಾ ಇನ್ನಿತರ ವಯಸ್ಸಾದವರು ಯಾರಾದರೂ ಇದ್ದರೆ ಅವರಿಗೆ ಈ ದಿನದ ಊಟ ಕೊಡಿ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರತಕ್ಕಂತಹ ಧನುರ್ರಾಶಿ. ಈ ಧನುರ್ರಾಶಿಯವರಿಗೆ ಈ ದಿನದ ಒಂದಿಷ್ಟು ವಿಷಯಗಳನ್ನು ನೋಡೋದಾದರೆ ಅನುಕೂಲತೆ ಅಂತ ಹೇಳೋದಾದರೆ ಕೆಲಸದಲ್ಲಿ ತುಂಬ ಅನುಕೂಲತೆ ಇದೆ. ನಿಮ್ಮ ಇಂಪಾರ್ಟೆಂಟ್ ಏನು ಎಂಬುದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಹೀಗಾಗಿ ನಿಮ್ಮನ್ನು ಬಿಟ್ಟು ಯಾವುದೇ ಕೆಲಸ ಈ ದಿನ ಅವರು ಪ್ರಾರಂಭ ಮಾಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ನಿಮಗೋಸ್ಕರ ಕಾಯುವಿಕೆ ಅಂತೇಳಿಲ್ಲ, ವೇಟಿಂಗ್ ಅದು ಮಾಡ್ತಾ ಇರ್ತಾರೆ. ಸೊ ನೀವು ಕರೆಕ್ಟಾಗಿ ಹೋಗದೇ ಇದ್ರೂ ಅಥವಾ ಲೇಟಾಗಿ ಹೋದ್ರೂ ಅಥವಾ ಬೇಗ ಹೋದ್ರೂ ನಿಮ್ಮ ಇಂಪಾರ್ಟೆಂಟ್ ಏನಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಕೆಲವು ಕೆಲಸ ಕಾರ್ಯಗಳು ಈ ದಿನ ನಡೆಯುವಂಥದ್ದಾಗುತ್ತೆ. ಆರ್ಥಿಕವಾಗಿ ಚೇತರಿಕೆ ಇರುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದಾಗಿರುತ್ತೆ. ಇನ್ನು ನಿಮ್ಮ ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುರಾಶಿಯವರು ಈ ದಿನ ಬ್ರಾಹ್ಮಣರಿಗೆ ತುಳಸಿ ಸಸಿಯನ್ನು ದಾನವಾಗಿ ನೀಡಿ ಹಾಗೂ ವಿಷ್ಣು ಸಹಸ್ರನಾಮ ಸ್ತೋತ್ರದ ಬುಕ್ಕವನ್ನು ಕೂಡ ದಾನವಾಗಿ ಕೊಡಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಅಥವಾ ಈ ಸಂಬಂಧಗಳಲ್ಲಿರ್ತಕ್ಕಂತಹ ಬಿರುಕು ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ವ್ಯಾಪಾರ ಮತ್ತು ವೃತ್ತಿ ಬದುಕಿನಲ್ಲಿರ್ತಕ್ಕಂಥವರಿಗೆ ಅನುಕೂಲತೆ ಇದೆ. ವ್ಯಾಪಾರದಲ್ಲಿ ಗಣನೀಯವಾದ ಲಾಭವನ್ನು ಈ ದಿನ ತೆಗೆಯುವಂಥವ್ರಾಗ್ತೀರ. ವೃತ್ತಿ ಬದುಕಿನಲ್ಲಿರೋರಿಗೆ ಕೆಲಸದ ಮುಖಾಂತರ ಎತ್ತರ ಹಂತಕ್ಕೆ ನೆಕ್ಸ್ಟ್ ಡೇ ಹೋಗುವಂಥದ್ದಾಗತ್ತೆ, ಅಥವಾ ಮನ್ನಣೆ ಸಿಗುವಂಥದ್ದಾಗತ್ತೆ, ಅಥವಾ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದಾಗಿರುತ್ತೆ ಈ ದಿನ ಮಕರ ರಾಶಿಯವರಿಗೆ. ಮನೆಯಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಈ ದಿನ ಇರುತ್ತೆ. ಒಳ್ಳೆಯ ಊಟ ಸಿಗುವಂಥದ್ದು ಇದೇ ದಿನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇನ್ನು ನಿಮ್ಮ ಒಂದು ರಾಶಿಗೆ ಅಂದರೆ ಮಕರ ರಾಶಿಗೆ ಪರಿಹಾರ ಅಂತ ಬರೋದಾದರೆ ಈಗ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ಹಾಗೂ ಆಂಜನೇಯ ದಂಡಕ ಸ್ತೋತ್ರ ಆದರೂ ಹೇಳಿ ಅಥವಾ ಆಂಜನೇಯ ಅಷ್ಟೋತ್ತರ ಆದರೂ ಪಠಣೆ ಮಾಡಿ. ಇದರಿಂದ ನಿಮಗೆ ಧೈರ್ಯ ಜಾಸ್ತಿ ಆಗುತ್ತೆ, ಅಂಜಿಕೆ ದೂರವಾಗುತ್ತೆ ಅಂತ
ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಆದಾಯದ ಮೂಲ ಚೆನ್ನಾಗಿರುತ್ತೆ. ಆದಾಯದಲ್ಲಿ ಕೆಲವೊಂದಿಷ್ಟು ಉಳಿತಾಯವನ್ನು ಮಾಡ್ಕೊಳ್ತೀರಾ. ಬಟ್ ಏನಂದರೆ ಸಾಯಂಕಾಲದ ಹೊತ್ತಿಗೆ ಒಂದು ದಿಢೀರಾದ ಬಲವಂತದ ಖರ್ಚು ಬರುವಂಥದ್ದಾಗುತ್ತೆ, ಅಥವಾ ಬಲಿಷ್ಠವಾದಂಥ ಖರ್ಚು ಬರುವಂಥದ್ದಾಗುತ್ತೆ. ನೀವು ಬೆಳಗ್ಗೆ ಹಿಡಿದು ಸಾಯಂಕಾಲವರೆಗೆ ಮಾಡಿರ್ತಕ್ಕಂಥ ಸೇವಿಂಗ್ ಜೊತೆಗೆ ಇನ್ನೊಂದಿಷ್ಟು ಟ್ಯಾಕ್ಸ್ ರೀತಿಯಲ್ಲಿ ಸೇರಿಸಿ ಆ ಒಂದು ಖರ್ಚನ್ನು ನಿಭಾಯಿಸುವಂಥದ್ದಾಗಿರುತ್ತೆ. ಅಂದರೆ 10 ರೂಪಾಯಿ ಖರ್ಚು ಬರೋಲ್ಲಿ 15 ರೂಪಾಯಿ ಬರುವಂಥದ್ದಾಗುತ್ತೆ. 5 ರೂಪಾಯಿ ಸಾಲದ ರೂಪದಲ್ಲಿ ಅಥವಾ ನಿಮ್ಮದೇ ಆದಂಥ ನಿನ್ನೆ ಒಂದು ಸೇವಿಂಗನ್ನು ಈ ದಿನ ಖರ್ಚು ಮಾಡಬೇಕಾಗುತ್ತೆ. ಇದಕ್ಕೆ ಕಾರಣ ಅಂದರೆ 7.5 ಶನಿ. ಹೀಗಾಗಿ ಸ್ವಲ್ಪ ನಿಮಗೆ ಈ ದಿನ ಖರ್ಚುಗಳು ಜಾಸ್ತಿ ಬರುವಂಥದ್ದಾಗಿರುತ್ತೆ. ಸ್ವಲ್ಪ ನೋಡಿಬಿಟ್ಟು ಮಾಡೋದು ತುಂಬ ಉತ್ತಮ. ಆತುರ ಬೇಡ. ಯಾವುದಕ್ಕೂ ಗಾಡಿ ಓಡಿಸ್ಬೇಕಾದ್ರೆ ನಿಧಾನಾಗಿ ಓಡಿಸಿ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ಅಷ್ಟೋತ್ತರ ಮಾಡಿ, ಶನಿದೇವರ ದರ್ಶನ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಯಾರೂ ಇಲ್ಲ ಅಂದರೆ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ. ಇದರಿಂದ ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂಥ 12ನೇ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ 7.5 ಶನಿಯ 2ನೇ ಚರಣ. ಸೊ ಈ ಒಂದು ದಿನದಲ್ಲಿ ನೋಡೋದಾದರೆ ನಿಮಗೆ ಶತ್ರುಗಳು ತುಂಬ ಕಾಡುವಂಥವರಾಗಿರುತ್ತಾರೆ. ಮನೆಯಲ್ಲೂ ಶತ್ರು, ಹೊರಗಡೆಯೂ ಶತ್ರು. ಒಂದು ರೀತಿಯಲ್ಲಿ ನೊಂದ ಜೀವ ಅಂತಲೇ ಹೇಳ್ಬೋದು ಈ ದಿನ. ಅಂದರೆ ತುಂಬ ಕಷ್ಟಪಡುವಂಥದ್ದು ಇರುತ್ತೆ ಮತ್ತು ಅಳಿಸ್ತಾರೆ ಕೆಲವರು ಬೇಕಂತಲೇ. ಅಂದರೆ ಅಪಹಾಸ್ಯ ಮಾಡಿ ಅಳಿಸ್ಬೋದು, ಅಥವಾ ದೌರ್ಜನ್ಯಪೂರ್ವಕವಾಗಿ ಅಳಿಸ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿಬಿಟ್ಟು ಒಂದು ರೀತಿ ಬೇರೆಯವ್ರ ಮುಖಾಂತರ ಅಳಿಸ್ಬೋದು. ಈ ರೀತಿ ಒಂದಿಷ್ಟು ನಮ್ಮನ್ನು ತೊಂದರೆಗೆ ಎಲ್ಲಿ ಸಿಕ್ಕಾಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಪ್ರೇರಣೆ ಕೊಡ್ತಕ್ಕಂಥವನು ಈ ಶನಿ ಮಹಾರಾಜರು. ಹಾಗಾಗಿ ಈ ದಿನ ಸ್ವಲ್ಪ ಮಾತು ಬೇಡ, ಕೆಲಸದ ಮುಖಾಂತರ ಅವರಿಗೆ ಉತ್ತರ ಕೊಡಿ. ಮುಂದೆ ಭವಿಷ್ಯದಲ್ಲಿ ಇರುತ್ತೆ, ಅವರು ನಿಮ್ಮನ್ನು ಹೇಗೆ ರೇಗಿಸಿರ್ತಾರೆ, ನಿಮಗೂ ಒಂದು ಅವಕಾಶ ಖಂಡಿತವಾಗಿ ಸಿಗುತ್ತೆ. ಬಟ್ ನೋಡೋಣ, ಮುಂದಿಂದ ಬೇಡ. ಈಗ ಸದ್ಯಕ್ಕೆ ಮೌನವಾಗಿರಿ, ಕೆಲಸದ ಮುಖಾಂತರ ಅವರಿಗೆ ಉತ್ತರ ಕೊಡಿ ಅಂತಲೇ ಹೇಳ್ಬೋದು. ಖರ್ಚುಗಳು ಈ ದಿನ ನಿಮಗೆ ಅತಿಯಾಗಿ ಬರುವಂಥದ್ದಾಗುತ್ತೆ. ಸ್ವಲ್ಪ ಮಿತವಾಗಿ ಖರ್ಚು ಮಾಡಿ ಅಂತ ಅಷ್ಟೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸ್ವಲ್ಪ ಗಟ್ಟಿಯಾಗಿರಬೇಕು, ನನಗೆ ಅಳುಕುತನ ಬೇಡ ಅಂತ ಹೇಳಿದರೆ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಠಣೆ ಮಾಡಿ, ಮತ್ತು ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಿ. ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಬಡ ಮಕ್ಕಳಾಗಿರ್ಬೋದು, ಅವರಿಗೆ ಪೆನ್ನು, ಪೆನ್ಸಿಲು, ನೋಟ್ಬುಕ್ಕು, ಎರೇಜರು ಏನು ಕೊಡಬೇಕು ಅನಿಸುತ್ತೆ ಈ ದಿನ ಕೊಡಿಸಿ. ಇದರಿಂದ ಶನಿ ಸ್ವಲ್ಪ ತೃಪ್ತಿಯಾಗಿ ನಿಮ್ಮ ಕಷ್ಟಗಳಿಂದ ದೂರ ಮಾಡ್ತಾನೆ ಅಂತ ಹೇಳಿ. ಇದಾಗಿತ್ತು ಈ ದಿನದ ಪಂಚಾಂಗ. ದ್ವಾದಶ ರಾಶಿಗಳ ಭವಿಷ್ಯ, ಅಂದರೆ ಮೇಷರಾಶಿಯಿಂದ ಮೀನರಾಶಿವರೆಗೂ ಈ ಒಂದು ಭವಿಷ್ಯ ಮತ್ತು ಈ ದಿನದ ಪಂಚಾಂಗ ನಿಮ್ಮ ಒಂದು ಕೋರಿಕೆ ಮೇರೆಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ವಿ. ದಯವಿಟ್ಟು ಈ ಒಂದು SSB ಜ್ಯೋತಿಷ್ ಶಾಲೆಯ ಪ್ರಸ್ತುತಪಡಿಸ್ತಿರಕ್ಕಂಥ ಈ ದಿನನಿತ್ಯದ ಭವಿಷ್ಯ ಮತ್ತು ನಿತ್ಯ ಪಂಚಾಂಗ ಸೇವೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಬರೀರಿ, ಹಾಕಿ. ಅಥವಾ ಏನಾದರೂ ಒಂದು ವಿಷಯದ ಬಗ್ಗೆ ತಿಳಿಸಿಕೊಡಿ ಅಂತಾದರೂ ವಿಷಯ ಹಾಕಿ. ಆದರೆ ಇಲ್ಲಿ ವೈಯಕ್ತಿಕ ಬೇಡ, ಸಾಮೂಹಿಕವಾಗಿರಲಿ. ಸೊ ಎಲ್ಲರಿಗೂ ಅನುಕೂಲ ಆಗುವಂತಹ ವಿಷಯ ಕೇಳಿದರೆ ಖಂಡಿತವಾಗಿ ತಿಳಿಸ್ತೀವಿ. ತುಂಬ ವೈಯಕ್ತಿಕ ವಿಷಯಗಳು ಬೇಡ. ದಯವಿಟ್ಟು ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಯಾವುದೇ ಕಾರಣಕ್ಕೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಮಿಸ್ಯೂಸ್ ಆಗ್ಬೋದು. ನಾವೇ ಗುರುಗಳು ಅಂತ ಕರೆ ಮಾಡಿ ನಿಮ್ಮ ಹಣವನ್ನು ಕೇಳ್ಬೋದು. ಹಾಗಾಗಿ ದಯವಿಟ್ಟು ಯಾರು ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು, ನಿಮ್ಮ ವೈಯಕ್ತಿಕ ಡಿಟೇಲ್ಸು ಹಂಚಿಕೊಳ್ಳಲು ಹೋಗಬೇಡಿ. ಸುಮ್ಮನೆ ಬೇರೆಯವರಿಗೆ ನೀವಾಗೇ ಆಹಾರ ಕೊಟ್ಟಂಗಾಗುತ್ತೆ. ಹಾಗಾಗಿ ಬೇಡ. ನಿಮಗೆ ಕೇಳಬೇಕಾಗಿತ್ತ ಡೈರೆಕ್ಟಾಗಿ ಕರೆ ಮಾಡಿ ಅಥವಾ ಮೆಸೇಜ್ ಹಾಕಿ. ನಂಬರ್ ಎಲ್ಲರಿಗೂ ಕೊಟ್ಟಿರ್ತೀನಿ, ಇಲ್ಲೂ ನಂಬರ್ ಡಿಸ್ಪ್ಲೇ ಇರುತ್ತೆ. ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಿಮಗೆ ನಿಮ್ಮ ಒಂದು ಜಾತಕ ಪರಿಶೀಲನೆ ಆಗಿರ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು,
ಯಾವುದಕ್ಕೂ ಗುರುಗಳನ್ನು ನೀವು ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ತಗೊಂಡು ಮುಂದುವರಿಯಿರಿ ಅಂತಲೇ ಹೇಳ್ಬೋದು. ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ನನ್ನ ಡೇಟ್ ಆಫ್ ಬರ್ತು, ನನ್ನ ಟೈಮು, ನನ್ನ ಭವಿಷ್ಯ ಹೇಗಿದೆ ಗುರುಗಳೇ, ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಬೇರೆಯವರು ನಿಮ್ಮ ಒಂದು ಏನಂತೀರಿ ಇನ್ನೋಸೆಂಟನ್ನು ಅವರು ಹೈಜಾಕ್ ಮಾಡುವಂಥದ್ದು ಆಗ್ಬೋದು. ಹಾಗಾಗಿ ಮಾಡಲು ಹೋಗಬೇಡಿ ಅಂತ ಹೇಳ್ತಾ ಈ ದಿನದ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳೆ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.